ಹಾಯ್ ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಆಗಿ ರಿಲೀಸ್ ಆಗಿರುವಂತಹ 5G ಸ್ಮಾರ್ಟ್ ಫೋನ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು, ಇನ್ನು 5G ಮೊಬೈಲ್ಸ್ ಏನಿದಾವಲ್ಲ ಇದು ಅಂಡರ್ 10,000 ಅಲ್ಲಿ ನೀವು ಖರೀದಿ ಮಾಡಬಹುದು. ಹೌದು, ಇದು ಡಿಸೆಂಬರ್ ಅಲ್ಲಿ ರಿಲೀಸ್ ಆಗಿರುವಂತಹ 5G ಮೊಬೈಲ್ ಅಂತಾನೆ ಹೇಳ್ಬಹುದು. ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ನಿಮಗೆ 8,000 ರೂಪಾಯಿ ಹಿಡ್ಕೊಂಡು ಇಲ್ಲಿ ನಿಮಗೆ 10,000 ರೂಪಾಯಿ ಒಳಗಡೆ ಇದೆ ಈ ಮೊಬೈಲ್ ಏನಿದೆ ನೋಡೋದಕ್ಕೆ ಸಿಗುತ್ತವೆ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಅಷ್ಟೆಲ್ಲ ಫ್ರೆಂಡ್ಸ್ ಈ ಫೋನ್ ಏನಿದೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ನೀವು ಏನಾದ್ರು ಆನ್ಲೈನ್ ಅಲ್ಲಿ ಖರೀದಿ ಮಾಡ್ತಾ ಇದ್ರೆ ಅಂದ್ರೆ ಇಲ್ಲಿ ನೀವು 3,000 ರಿಂದ 4,000 ರೂಪಾಯಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಫ್ರೆಂಡ್ಸ್, ಇದರ ಮುಂಚೆ ಇದರ ಸ್ಪೆಸಿಫಿಕೇಶನ್ಸ್ ನೋಡೋಣ, ಇದರಲ್ಲಿ ಏನೆಲ್ಲ ಒಂದು ಫೀಚರ್ಸ್ ನ ಬರ್ತಾ ಇವೆ ಅಂತ. ಹೌದು ಫ್ರೆಂಡ್ಸ್, ಇನ್ನು ಸ್ಮಾರ್ಟ್ ಫೋನ್ಸ್ ಏನಿದಾವಲ್ಲ ಇದು ಡಿಸೆಂಬರ್ ರಿಲೀಸ್ ಆಗಿರುತ್ತವೆ. ಈ ಫೋನ್ ಅಲ್ಲಿ ಅಷ್ಟು ಫೋನ್ಸ್ ಏನಿದಾವಲ್ಲ ಈ ಅಷ್ಟು ಫೋನ್ ಅಲ್ಲಿ ಕೂಡ 5G ಸಪೋರ್ಟ್ ಏನಿದೆ ಆಗುತ್ತೆ. ಅಷ್ಟೇ ಫ್ರೆಂಡ್ಸ್, ನೀವು ಫೋನ್ ಅಲ್ಲಿ ಒಂದು ಪವರ್ಫುಲ್ CPU ನೋಡೋದಕ್ಕೆ ಸಿಗುತ್ತೆ ಹಾಗೂ ಹೈ ರಿಫ್ರೆಶ್ ರೇಟ್ ನೋಡೋದಕ್ಕೂ ಕೂಡ ಸಿಗ್ತಾ ಇದೆ. ಈ ವಿಡಿಯೋದಲ್ಲಿ ನಿಮಗೆ ಟಾಪ್ 5 ಮೊಬೈಲ್ ಫೋನ್ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಂಬರ್ 5 ಅಲ್ಲಿ ಬರುತ್ತೆ ಪೋಕೋ M6 ಅಂತ. ಹೌದು ಫ್ರೆಂಡ್ಸ್, ಇದು ಸ್ಪೆಷಲ್ ಏನಿದೆ ಈ ಫೋನ್ ಅಲ್ಲಿ ನಿಮಗೆ ಡೈಮೆನ್ಸಿಟಿ 6100 ಅಂತ CPU ಬರುತ್ತೆ, 4GB RAM ಬರುತ್ತೆ. ಅಷ್ಟೇ ಫ್ರೆಂಡ್ಸ್, ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರೆ ಇಲ್ಲಿ ನಿಮಗೆ 6.74 ರೇಂಜಸ್ ಒಂದು ಡಿಸ್ಪ್ಲೇ ಬರುತ್ತೆ. ಅಷ್ಟೇ ಫ್ರೆಂಡ್ಸ್, ಅಲ್ಲಿ ನಿಮಗೆ HD+ IPS LCD ಬರುತ್ತೆ. ಇನ್ನು ಡಿಸ್ಪ್ಲೇ ರಿಫ್ರೆಶ್ ರೇಟ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ನಿಮಗೆ 90 Hz ಏನಿದೆ ನಿಮಗೆ ರಿಫ್ರೆಶ್ ರೇಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಕ್ಯಾಮೆರಾ ವಿಚಾರಕ್ಕೆ ಬಂದ್ರೆ ಇಲ್ಲಿ ನಿಮಗೆ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಬರುತ್ತೆ. ಅಷ್ಟೇ ಫ್ರೆಂಡ್ಸ್, ನಿಮಗೆ 2 ಮೆಗಾ ಪಿಕ್ಸೆಲ್ ಏನಿದೆ ನಿಮಗೆ ಒಂದು ಮೈಕ್ರೋ ಸೆನ್ಸರ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಆಲ್ಮೋಸ್ಟ್ ಈ ಫೋನ್ ಅಲ್ಲಿ ನಿಮಗೆ 5000 mAh ಬ್ಯಾಟರಿ ಸಿಗುತ್ತೆ ಹಾಗೂ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಫೋನ್ ನೋಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಫೋನ್ ಬಂದು ಇಲ್ಲಿ ನಿಮಗೆ Xiaomi Redmi A4 ಅಂತ ಬರುತ್ತೆ. ಹೌದು ಫ್ರೆಂಡ್ಸ್, ಇದು ಈ ಫೋನ್ ಅಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 4S ಸೆಕೆಂಡ್ ಜನರೇಷನ್ ಇರುವಂತಹ CPU ಬರುತ್ತೆ. ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ 6.88 ಇಂಚಿನ ಒಂದು ಡಿಸ್ಪ್ಲೇ ಬರುತ್ತೆ. ಇದು ಕೂಡ ಒಂದು IPS LCD ಬರುತ್ತೆ. ಇನ್ನು ಸ್ಕ್ರೀನ್ ರಿಫ್ರೆಶ್ ರೇಟ್ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ 120 Hz ರಿಫ್ರೆಶ್ ರೇಟ್ ಬರುತ್ತೆ ಹಾಗೂ 50 ಮೆಗಾ ಪಿಕ್ಸೆಲ್ ನಿಮಗೆ ಡುವಲ್ ಕ್ಯಾಮ್ರಾ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಅಷ್ಟೇ ಫ್ರೆಂಡ್ಸ್, ನಿಮಗೆ 5160 mAh ಇರುವ ಒಂದು ಬ್ಯಾಟ್ರಿ ಬರುತ್ತೆ. ಇದರಲ್ಲಿ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಫ್ರೆಂಡ್ಸ್, ನಂಬರ್ 3 ಅಲ್ಲಿ ಬರುತ್ತೆ Xiaomi Redmi 13C 5G. ಹೌದು ಫ್ರೆಂಡ್ಸ್, ಇನ್ನು ಈ ಫೋನ್ ಏನಿದೆ ಬರುತ್ತೆ ಇದು ಕೂಡ ಇಲ್ಲಿ ಒಂದು ಡೈಮೆನ್ಸಿಟಿ 6100 ಅಂತ ಬರುತ್ತೆ. ಅಷ್ಟೇ ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ 4GB RAM ಬರುತ್ತೆ. ಮತ್ತು ಡಿಸ್ಪ್ಲೇ ವಿಚಾರಕ್ಕೆ ಬಂದರೆ ನಿಮಗೆ 6.7 ಇಂಚಿನ ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ನಿಮಗೆ IPS LCD ಡಿಸ್ಪ್ಲೇ ಬರುತ್ತೆ. ಇನ್ನು ಸ್ಕ್ರೀನ್ ರಿಫ್ರೆಶ್ ರೇಟ್ ವಿಚಾರಕ್ಕೆ ಬಂದರೆ ನಿಮಗೆ 90 Hz ರಿಫ್ರೆಶ್ ರೇಟ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಫೋನಲ್ಲಿ ಕೂಡ ನಿಮಗೆ 50 ಮೆಗಾ ಪಿಕ್ಸೆಲ್ ಇರುವಂತಹ ಒಂದು ಕ್ಯಾಮೆರಾ ಸೆನ್ಸರ್ ಬರುತ್ತೆ. ಇನ್ನು ಈ ಬ್ಯಾಟರಿ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್ ಇಲ್ಲಿ 5000 mAh ಬ್ಯಾಟರಿ ಬರುತ್ತೆ. ಇನ್ನೊಂದು ಪ್ರೈಸ್ ಬಂದು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನಿಮಗೆ 9,090 ರೂಪಾಯಿ ಬರುತ್ತೆ. ಅಷ್ಟೇ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಫೋನ್ ನೋಡಿದ್ರೆ ಇಲ್ಲಿ ನಿಮಗೆ ನಂಬರ್ 2 ಅಲ್ಲಿ ಬರುತ್ತೆ Moto G35. ಹೌದು ಫ್ರೆಂಡ್ಸ್, ಇನ್ನು ಈ ಫೋನ್ CPU ವಿಚಾರಕ್ಕೆ ಬಂದ್ರೆ ಇಲ್ಲಿ ನಿಮಗೆ ಅಷ್ಟೇ ಫ್ರೆಂಡ್ಸ್, ಇನ್ನು ಇಲ್ಲಿ ಗೂಗಲ್ ದವರದೇ ಅಂತ ಒಂದು CPU ಬರುತ್ತೆ E7600 ಅಂತ ಬರುತ್ತೆ. ಇಲ್ಲಿ ಇದರಲ್ಲಿ ನಿಮಗೆ ಕ್ವಾಡ್ ಕೋರ್ CPU ಬರುತ್ತೆ. ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರೆ ಇಲ್ಲಿ ನಿಮಗೆ 6.72 ಇಂಚಿನ ಡಿಸ್ಪ್ಲೇ ಬರುತ್ತೆ. ಇನ್ನು ಇಲ್ಲಿ ನಿಮಗೆ ಡಿಸ್ಪ್ಲೇ ಬಂದು ಇಲ್ಲಿ ಫುಲ್ HD ಡಿಸ್ಪ್ಲೇ ಬರುತ್ತೆ, LTPS LCD ಬರುತ್ತೆ. ಇನ್ನು ಸ್ಕ್ರೀನ್ ರಿಫ್ರೆಶ್ ರೇಟ್ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ 120 Hz ರಿಫ್ರೆಶ್ ರೇಟ್ ಬರುತ್ತೆ. ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ 50 ಮೆಗಾ ಪಿಕ್ಸೆಲ್ ಅಲ್ಲಿ ಕ್ಯಾಮ್ರಾ ಬರ್ತಾ ಇದೆ. ಇನ್ನು ಬ್ಯಾಟರಿ ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ 5000 mAh ಬರುತ್ತೆ ಹಾಗೂ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಇನ್ನು ಇದರ ಪ್ರೈಸ್ ಬಂದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಅರೌಂಡ್ ಇಲ್ಲಿ ನಿಮಗೆ 10,000 ಬರುತ್ತೆ. ಹೌದು ಫ್ರೆಂಡ್ಸ್, ಯಾಕಂದ್ರೆ ಇದರಲ್ಲಿ ನಿಮಗೆ ಒಂದು ವೇಳೆ ಇಲ್ಲಿ ಕಾರ್ಡ್ ಕೂಡ ಯೂಸ್ ಮಾಡಿದ್ರಿ ಅನ್ಕೊಳ್ಳಿ, ಇದರಲ್ಲಿ ನಿಮಗೆ 3,000 ರಿಂದ 4,000 ರೂಪಾಯಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಇನ್ನು ನಂಬರ್ 1 ಅಲ್ಲಿ ಬರುತ್ತೆ Xiaomi Redmi A4. ಹೌದು ಫ್ರೆಂಡ್ಸ್, ಇದು ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬಹುದು. ಇನ್ನು ಇದರಲ್ಲಿ ನಿಮಗೆ CPU ವಿಚಾರಕ್ಕೆ ಬಂದ್ರೆ ಇಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 4S ಸೆಕೆಂಡ್ ಜನರೇಷನ್ ಇರುವಂತಹ ಒಂದು CPU ಬರುತ್ತೆ, 4GB RAM ಬರುತ್ತೆ. ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರೆ ಇಲ್ಲಿ ನಿಮಗೆ 6.88 ಇಂಚ್ ಡಿಸ್ಪ್ಲೇ ಬರುತ್ತೆ, IPS LCD ಸ್ಕ್ರೀನ್ ಬರುತ್ತೆ. ಇನ್ನು ಸ್ಕ್ರೀನ್ ರಿಫ್ರೆಶ್ ರೇಟ್ ವಿಚಾರಕ್ಕೆ ಬಂದ್ರೆ ನಿಮಗೆ 120 Hz ರಿಫ್ರೆಶ್ ರೇಟ್ ಬರುತ್ತೆ, 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಬರುತ್ತೆ ಹಾಗೂ ಬ್ಯಾಟರಿ ವಿಚಾರಕ್ಕೆ ಬಂದ್ರೆ ನಿಮಗೆ 5160 mAh ಬ್ಯಾಟರಿ ಬರುತ್ತೆ. ಅಷ್ಟೇ ಫ್ರೆಂಡ್ಸ್, ಇನ್ನು ಫೋನ್ ಏನಿದೆ ಇದು ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗ್ತಾ ಇದೆ. ಇನ್ನು ಇದರ ಪ್ರೈಸ್ ಬಂದು ಫ್ರೆಂಡ್ಸ್ ಇಲ್ಲಿ 8,498 ಸದ್ಯಕ್ಕೆ ಇದು ರನ್ ಆಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇನ್ನು ಕಾರ್ಡ್ ಗೀಡ್ ಏನಾದ್ರು ಯೂಸ್ ಮಾಡಿದ್ರೆ ಅನ್ಕೊಳ್ಳಿ ನಿಮಗೆ ಅರೌಂಡ್ ಇಲ್ಲಿ ನಿಮಗೆ 2,000 ರೂಪಾಯಿವರೆಗೂ ಡಿಸ್ಕೌಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಹೌದು ಫ್ರೆಂಡ್ಸ್, ಈ ಸ್ಮಾರ್ಟ್ ಫೋನ್ಸ್ ಏನಾದ್ರು ಅಷ್ಟು ಸ್ಮಾರ್ಟ್ ಫೋನ್ ಕೂಡ 5G ಸಪೋರ್ಟ್ ಆಗುತ್ತೆ ಹಾಗೂ ಇದೇ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗಿರುವಂತಹ ಸ್ಮಾರ್ಟ್ ಫೋನ್ಸ್ ಇದಾವೆ. ಹೌದು ಫ್ರೆಂಡ್ಸ್, ಇದರ ಸಂಬಂಧಪಟ್ಟ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ತಿಳಿಸೋಣ ಮರಿಬೇಡಿ. ಅಷ್ಟೆಲ್ಲ ವಿಡಿಯೋ ಮುಖಾಂತರ ಚಾನಲ್ಗೆ ಹೊಸ ಬಂದಿದ್ದು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದು ಕೂಡ ಮರಿಬೇಡಿ. ನಮಸ್ಕಾರ.